ಖಾಸಗಿ ಸ್ಕೂಲ್ಗಳಲ್ಲೇ ಯಾವ ರೀತಿ ಶಿಕ್ಷಣ ಕೊಡ್ತಾರೆ, ಏನು ಪ್ರೈವೇಟ್ದಲ್ಲೇ ಯಾವ ರೀತಿ ಕೊಡ್ತಾರೆ, ಅದೇ ಕಾಲಕ್ಕೆ ಸರ್ಕಾರದಲ್ಲಿ ಯಾವ ರೀತಿ ಕೊಡ್ತಾರೆ ಅನ್ನೋದು ಈಗಾಗಲೇ ಎಲ್ಲರೂ ಜಗತ್ ಜಾಹೀರಾಗಿರುವಂಥ ವಿಷಯಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ನಾವು ಯಾವ ರಾಜಕೀಯ ಅಪೇಕ್ಷೆ ಮಾಡ್ತಾಯಿದ್ದೀವಿ ಜನಸಾಮಾನ್ಯರು ನಮಗೆಲ್ಲ ಬದುಕುವಂಥ ಅವಕಾಶ ಮಾಡಿಕೊಡ್ರಿ ಅನ್ನುವಂಥದ್ದು ಮಾಡಿದರೆ ಈ ರಾಜಕಾರಣಿಗಳು ತಮ್ಮ ಅಧಿಕಾರ ಉಳಿಸ್ಕೊಳ್ಳೋ ಸಲುವಾಗಿ ಅಧಿಕಾರ ಇದ್ದರೆ ಬೇಕಾದ ಮಾಡ್ತೀವಿ ಅನ್ನೋದು ಒಂದು ಆಧಾರ ಇಟ್ಟುಕೊಂಡು ಸತೀಶ್ ಅವರು ದಿಲ್ಲಿಗೆ ತಮ್ಮ ಬೆಂಬಲ ಕರ್ಕೊಂಡು ಹೋಗಿದ್ದಾರೆ. ಹೈಕಮಾಂಡ್ ಮೇಲೆ ಇಂಪ್ರೆಸ್ ಮಾಡೋದಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾನೆ ಇದ್ದಾರೆ. ಅವರೊಂದು ನಿರಂತರವಾಗಿ ದಿಲ್ಲಿಗೆ ಹೋಗಿ ಬರೋದು ಮಾಡ್ತಾ ಇದ್ದಾರೆ. ಮತ್ತು ಅವರವ್ರ ಡಿಪಾರ್ಟ್ಮೆಂಟ್ ಏನು ಕೆಲಸ ಮಾಡಿದ್ದಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ನೀರಾವರಿ ಇಲಾಖೆಯಲ್ಲಿ ಎಷ್ಟು ಮಾಡಿದರು, ಅವರು ನಗರಾಭಿವೃದ್ಧಿಯಲ್ಲಿ ಎಷ್ಟು ಮಾಡಿದರು, ಅದೇ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಹೊಸ ಈಗೇನು ಈ ಒಂದು ಲೋಕೋಪಯೋಗಿ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡಿಸಿದರು. ಇವು ಕಮಿಷನ್ ಪ್ರಮಾಣ ಅವರು ಒಪ್ಕೊಳ್ತಾರೆ ಅದನ್ನು, ಆದರೆ ಏನು ಪ್ರಮಾಣ ಕಡಿಮೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ಅವರು ಇನ್ನಷ್ಟು ಕ್ಲಿಯರ್ ಮಾಡಿದರೆ ಭಾಳ ಚಲೋ ಆಗ್ತದೆ. ಮತ್ತು ಬೇರೆ ಆದರೆ ಕಮಿಷನ್ ಅದ ಅನ್ನೋದನ್ನು ಒಪ್ಪಿಕೊಂಡು ಅವ್ರ ಪ್ರಾಮಾಣಿಕತೆಯನ್ನು ತೋರಿಸ್ಕೊಂಡಿದ್ದಾರೆ. ಅದಕ್ಕೆ ಯಾರಾದರೂ ಒಪ್ಪಲೇಬೇಕಾಗ್ತದೆ, ಮೆಚ್ಚಬೇಕಾಗ್ತದೆ. ಅಟ್ಲೀಸ್ಟ್ ಸತ್ಯ ಹೇಳ್ತಾ ಇದ್ದಾರಲ್ಲಪ್ಪ ಇಲ್ಲಿ ನಡೆಯುವುದು ಅಂತೇಳಿ ಅವ್ರೊಬ್ಬರು, ಯಾಕಂದ್ರೆ ಅವ್ರಿಗೂ ಗೊತ್ತು ನಾವು ಒಬ್ಬರು ಅಲ್ಲಪ್ಪ ಎಲ್ಲರೂ ಅದೇ ಮಾಡ್ತಾರೆ ಅನ್ನೋಂಥ ಮಾತನ್ನು ಪಬ್ಲಿಕ್ ಮುಂದೆ ಜನರ ಮುಂದೆ ಹೇಳುವಂಥ ಕೆಲಸ ಮಾಡ್ಯಾರ. ಒಟ್ಟು ಇವು ಎರಡು ವಿಷಯನ ಯಾಕೆ ಇವತ್ತು ನಾವು ತೊಗೊಂಡು ನಿಮ್ಮ ಜೊತೆ ಮಾತಾಡಕತ್ತೀವಿ ಅಂದರೆ ನಮ್ಮ ಶಾಸಕರಾಗಿರ್ಬೋದು, ಸಚಿವರು ಹೆಚ್ಚು ಎಲ್ಲ 224 ಜನರದೆಲ್ಲ ಏನಪ್ಪ ಅಂದ್ರೆ ಮೊದಲು ನಮ್ಮ ಅಧಿಕಾರ, ಆಮೇಲೆ ಉಳಿದ ಡೆವಲಪ್ಮೆಂಟ್ಗಳ ಬಗ್ಗೆ. ಮತ್ತು ಇಲ್ಲಿ ಯಾವ ರಾಜಕಾರಣಿ ಬಂದರೂ ಅವ್ರು ವ್ಯವಹಾರ ಮಾಡ್ತಾರೆ ಮತ್ತು ಇಲೆಕ್ಷನ್ ಪೊಲಿಟಿಕ್ಸ ಮಾಡ್ತಾರೆ. ಎಲೆಕ್ಷನ್ ಮುಖ್ಯ ಬೇಕಾಗಿ ದುಡ್ಡಪ್ಪ ಖರ್ಚು ಮಾಡೋದ ಆ ದಿಶೆಯಲ್ಲೇ